ಹಾಯ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹೊಸದಾಗಿ ಇನ್ನೊಂದು ನಿಮಗೆ ಹೋಮ್ ರೆಮಿಡಿ ತಂದಿದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಮತ್ತು ಹೇರ್ ಫಾಲ್ ರೀಗ್ರೋತ್ದು. ನಿಮಗೂ ಈ ಥರ ನ್ಯಾಚುರಲಾಗಿ ಹೇರ್ ಗ್ರೋತ್ ಆಗಬೇಕು ಮತ್ತು ಸ್ಮೂತ್ ಆಗಬೇಕು, ಶೈನಾಗಿ ಕಾಣಿಸ್ಬೇಕು ಅಂದರೆ ಈ ಟಿಪ್ಸ್ನ ಟ್ರೈ ಮಾಡಿ. ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ. ಹೇರ್ ಪ್ಯಾಕಿಗೆ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು 10 ದಾಸವಾಳದ ಎಲೆ, ಅಲೋವೆರಾ, ರಾತ್ರಿ ನೆನೆಸಿಟ್ಟಿರೋ ಮೆಂತೆ ಮತ್ತು ಒಂದು ಚಿಕ್ಕ ಈರುಳ್ಳಿ ಮತ್ತು ಒಣಗಿರೋ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಫಸ್ಟ್ ಬಂದು ಅಲೋವೆರಾ ಬಂದು ಹೇರ್ನ ಗ್ರೋತ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಕೂದಲು ಕೂಡ ಇದು ಶೈನ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಕೂಡ ಆಗುತ್ತೆ. ಇದರಲ್ಲಿ ಒಂದು ಅಲೋವೆರಾ ತೆಗೆದಿಟ್ಕೊಂಡು ಒಂದು 10 ಪೀಸಸ್ ಆಗೋಷ್ಟು ಅಲೋವೆರಾ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ಮೆಂತ್ಯನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇದು ಬಂದು ಇದು ಕೂಡ ಅಷ್ಟೇ, ಕೂದಲನ್ನ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಶೈನ್ ಬರುತ್ತೆ, ಬೇಗ ರೀಗ್ರೋತ್ ಆಗುತ್ತೆ. ಬೇಕಿದ್ರೆ ನೀವು ಇದನ್ನ ನೆನೆಸಿ ಅದನ್ನ ನೀರನ್ನ ಹಾಗೆ ಕುಡಿಬೋದು. ನೆಕ್ಸ್ಟು ಈರುಳ್ಳಿ ಇದೆ, ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಕೂಡ ಕೂದಲನ್ನ ಉದ್ರೋಕ್ಕೆ ಬಿಡಲ್ಲ. ನೀವು ನಾರ್ಮಲ್ ಈರುಳ್ಳಿಗಿಂತ ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ ಚಿಕ್ಕದು, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಬಂದು ಕರಿಬೇವು ಸೊಪ್ಪು. ಇದು ನಾನು ಒಣಗಿರೋ ಕರಿಬೇವು ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಕ್ಯಾಲ್ಶಿಯಂ ಆ್ಯಂಡ್ ಐರನ್ ಕೂಡ ಇರುತ್ತೆ. ಇದು ಕೂದಲನ್ನ ಉದ್ರಕ್ಕೆ ಬಿಡಲ್ಲ ಮತ್ತು ಈ ಕೂದಲನ್ನು ಕಪ್ಪಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬೇಕಾದ್ರೆ ಏನು ಮಾಡ್ಬೋದು ಅಂದರೆ ನೀವು ಇದೊಂದನ್ನೇ ಪೇಸ್ಟ್ ಮಾಡಿಟ್ಕೊಂಡು ತಲೆ ಫುಲ್ಲ ಹಚ್ಬೋದು, ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ದಾಸವಾಳದ ಹೂವು ಒಂದು ತೆಗೆದಿಟ್ಕೊಂಡಿದ್ದೀನಿ. ದಾಸವಾಳ ಹೂವು ಬಂದು ಬಾಡಿ ಹೀಟನ್ನು ಕಮ್ಮಿ ಮಾಡುತ್ತೆ, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಮತ್ತು ಕೂದಲು ಕೂಡ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ದಾಸವಾಳದಲ್ಲೇ ಒಂದು 10 ಪೀಸಸ್ ತೊಗೊಂಡಿದ್ದೀನಿ. ಇದು ಬಂದು ಡ್ಯಾಂಡ್ರಫ್ನ ರಿಮೂವ್ ಮಾಡುತ್ತೆ. ತುಂಬ ಇಚ್ಚಿಂಗ್ ಎಲ್ಲ ಇರುತ್ತಲ್ಲ ಡ್ಯಾಂಡ್ರಫ್ ಬಂದು, ಅದು ಕೂಡ ಕಮ್ಮಿ ಮಾಡುತ್ತೆ. ಇದೊಂದು 10 ಪೀಸ್ ತೊಗೊಂಡ್ರೆ ಸಾಕು. ನೀಟಾಗಿ ತೊಳೆದಿಟ್ಕೊಂಡು ಹೇರ್ ಪ್ಯಾಕ್ ಜೊತೆ ಮಿಕ್ಸ್ ಮಾಡ್ಬೋದು. ಇದನ್ನು ಇಷ್ಟು ಮನೇಲಿ ಸಿಗೋಂಥ ಐಟಮೇ ನಾನು ತೋರಿಸಿರೋದು ಆಲ್ಮೋಸ್ಟು. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನೀವು ರುಬ್ಕೊಂಡ್ರೆ ಸಾಕು. ನುಣ್ಣಗೆ ಫುಲ್ಲು ರುಬ್ಕೊಳ್ಳಿ, ಆವಾಗ ನಿಮಗೆ ಫುಲ್ ಸಾಫ್ಟಾಗಿ ಬರುತ್ತೆ. ನೀಟಾಗಿ ಪೇಸ್ಟ್ನ ಹಚ್ಬೋದು, ಈ ರೀತಿ ಬರುತ್ತೆ. ಕಲರ್ ಕೂಡ ಈ ಥರ ಇರುತ್ತೆ, ಸಾಫ್ಟಾಗಿ ನೈಸಾಗಿರುತ್ತೆ. ಮತ್ತು ಇದು ಹಚ್ಚೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ನೋಂಪಳೆ ಥರ ಇರುತ್ತೆ. ಯಾಕಂದರೆ ಅಲೋವೆರಾ, ದಾಸವಾಳದ ಎಲೆ, ದಾಸವಾಳದ ಹೂವು 3 ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಅಂಟಂಟ್ ಫೀಲ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಪ್ಯಾಕ್ ರೆಡಿ ಇದೆ, ತಲೆಗೆ ಮಾತ್ರ ಹಚ್ಕೋಬೇಕಷ್ಟೇ. ಇವಾಗ ಫುಲ್ಲು ನೀವು ನೆತ್ತಿಗೆಲ್ಲ ತೆಗೆದು ಕೂದಲಿಗೆ ರೂಟ್ಗೆಲ್ಲ ನೀಟಾಗಿ ಹಚ್ಚಿ ಅಪ್ಲೈ ಮಾಡಿ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರ ಅವರು ಫುಲ್ಲು ವಿಡಿಯೋ ನೋಡಿ, ಸ್ವಲ್ಪ ಅರ್ಧದಲ್ಲೇ ನೋಡಿ ನಿಮಗೇನು ಅರ್ಥ ಆಗೋಲ್ಲ. ಮತ್ತು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ಹೆಡ್ ವಾಶ್ ಆಗಿದೆ. ಅದು ಎಷ್ಟೇ ನೈಸಾಗಿ ನಾವು ರುಬ್ಬಿದ್ರೂ ಈ ಥರ ಹೊಟ್ಟೊಟ್ಟು ಥರ ಇದ್ದೇ ಇರುತ್ತೆ. ಇದರಲ್ಲಿ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಅದು ಹೊಟ್ಟೊಟ್ಟನ್ನೆಲ್ಲ ಉದುರಿಸ್ಕೊಂಬಿಟ್ರೆ ನೀಟಾಗಿ ಸಾಫ್ಟಾಗಿ ಆಗುತ್ತೆ ಕೂದಲು ಮತ್ತು ಚೆನ್ನಾಗಿರುತ್ತೆ. ನಿಮ್ಗೆ ಸಿಕ್ಕೂ ಇರಲ್ಲ, ಜಾಸ್ತಿ ತಲೆ ಬಾಚುವಾಗ ಹೇರ್ ಫಾಲ್ ಆಗೋದು ಆ ಥರ ಏನೂ ಆಗೋಲ್ಲ. ನಾನು ಫುಲ್ ಡ್ರೈ ಮಾಡಾದ್ಮೇಲೆ ಹೇರ್ನ ತೋರಿಸ್ತೀನಿ. ನೋಡಿ, ಫುಲ್ ಹೇರ್ ಡ್ರೈ ಆಗಿದೆ, ನೀಟಾಗಿ ಚೆನ್ನಾಗಿ ಶೈನ್ ಕೂಡ ಕಾಣಿಸ್ತಾ ಇದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದ್ಸಲ ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ ಇದೆ. ನೀವು ಬೇರೆ ಸೀರಮ್, ಶ್ಯಾಂಪು ಎಲ್ಲ ಟ್ರೈ ಮಾಡೋ ಬದಲು ಕೆಮಿಕಲ್ ಇರೋ ಪ್ರಾಡಕ್ಟನ್ನು ನೀವು ಹೋಮ್ ರೆಮಿಡಿನೇ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಅಡ್ಜಸ್ಟ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು.